ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗ ಏನಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಬಂದಾಯಿತು. ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಆಲ್ರೆಡಿ 2-3 ದಿನ ಆಯಿತು ಬಂದು. ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ, ಆಪ್ಷನ್ ಎಂಟ್ರಿ ಫಸ್ಟ್ ಒಂದು ಟೈಮ್ ಟೇಬಲ್ ಅಥವಾ ಸ್ಕೆಡ್ಯೂಲ್ ಹೆಂಗಿರುತ್ತೆ ಅನ್ನೋದು, ಮತ್ತು ಆಪ್ಷನ್ ಎಂಟ್ರಿಗೆ ಎಷ್ಟು ದಿನ ಟೈಮ್ ಕೊಡ್ತಾರೆ, ಮತ್ತು ಮಾರ್ಕ್ ಅಲಾಟ್ಮೆಂಟ್ ಹೆಂಗಿರುತ್ತೆ, ಮತ್ತು ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ, ಎಷ್ಟು ದಿನ ಟೈಮ್ ಕೊಡ್ತಾರೆ, ಅದೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಆಗಿ. ಇವಾಗ ಬನ್ನಿ ಫಸ್ಟ್ ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನಪ್ಪ ಅಂದರೆ ಇಲ್ಲಿ ಓದ್ಕೊಳ್ಳಿ. ಲಾಸ್ಟ್ ಇಯರ್ ಏನಿತ್ತು ಅಂದರೆ ನೀಟ್ ಮತ್ತು UGCET ಎರಡು ಕಂಬೈನ್ಡ್ ಆಪ್ಷನ್ ಎಂಟ್ರಿ ಇತ್ತು. ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡಿ, ಕಂಬೈನ್ಡ್ ಆಪ್ಷನ್ ಎಂಟ್ರಿ ಆ್ಯಂಡ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಫಾರ್ UGCET 2023 ಆ್ಯಂಡ್ UGNET 2023 ಅಂತ ಕೊಟ್ಟಿದ್ರು. ಸೊ ಅಂದರೆ ಈ ವರ್ಷದಿಂದ ಇನ್ನೂ ಬಿಟ್ಟಿಲ್ಲ, ಇದು ಲಾಸ್ಟ್ ಇಯರ್ಸ್ ಪಿ ಡಿ ಬಿಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ಫಸ್ಟು ಏನು ಕೊಟ್ಟಿದ್ದಾರೆ ಅಂದರೆ ಈ ನೋಡ್ರಿ, ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳು ಪ್ರಕಟಣೆ, ವೈದ್ಯಕೀಯ ದಂತವೈದ್ಯಕೀಯ ಇಂಜಿನಿಯರಿಂಗ್, ವೆಟರ್ನರಿ, ಕೃಷಿ ವಿಜ್ಞಾನ ಮುಂತಾದ ಕೋರ್ಸುಗಳು. ಅಂದರೆ ಸೀಟ್ ಮ್ಯಾಟ್ರಿಕ್ಸು ಯಾವಾಗ ಬಿಡ್ತಾರಪ್ಪ ಅಂದರೆ 6-8-2023 ಕೊಟ್ಟಾರ, ಅಂದರೆ ಆಫ್ಟರ್ 7 AM. ಅಂದರೆ ನಿಮಗೇನು ಫಸ್ಟ್ ಟೈಮ್ ಟೇಬಲ್ ಕೊಟ್ಟಿರ್ತಾರಲ್ಲ, ಆ ಟೈಮ್ ಟೇಬಲಲ್ಲಿ ಫಸ್ಟ್ ಏನು ಮಾಡ್ತಾರೆ ಅಂದರೆ ನಿಮಗೆ ಇಂಜಿನಿಯರ್ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಫಸ್ಟು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇರ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಎರಡನೇದು ಏನಪ್ಪ ಅಂದರೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಆಲ್ ದಿ ಕೋರ್ಸಸ್ ಟು ವಿಚ್ ದಿ ಕ್ಯಾಂಡಿಡೇಟ್ ಆ್ಯಸ್ ಎಲಿಜಿಬಲ್ ಇನ್ ದಿ ಆರ್ಡರ್ ಆಫ್ ಪ್ರಿಫರೆನ್ಸ್. ಅಂದರೆ ಆಪ್ಷನ್ ಎಂಟ್ರಿ ಮಾಡೋದು. ಆಪ್ಷನ್ ಎಂಟ್ರಿ ಅಂದರೆ ಕನ್ನಡದ ಕೊಟ್ಟರೆ ನೋಡ್ರಿ, ಅಭ್ಯರ್ಥಿ ಅರ್ಹತೆ ಪಡೆದಿರುವ ಎಲ್ಲ ಕೋರ್ಸುಗಳಿಗೆ ಸಂಯೋಜಿತವಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವುದು ಆದ್ಯತಾ ಕ್ರಮದಲ್ಲಿ. ಈಗ ಫ್ರಾಮ್ 7 ಗಂಟೆ ಅಂದರೆ 7ರಿಂದ ಆ ಡೇಟ್ ನೋಡಿ, 6-8-23 9-8-23 ಅಂದರೆ 3 ದಿನ ಟೈಮ್ ಕೊಟ್ಟಾರ. ಇದು ಲಾಸ್ಟ್ ಇಯರ್ PDF ನಾನು ಅದೇ ಈ ವರ್ಷದಿಂದ ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಲಾಸ್ಟ್ ಇಯರ್ PDF ಎಷ್ಟು ದಿನ ಟೈಮ್ ಕೊಟ್ಟಾರಪ್ಪ ಅಂದರೆ 3 ದಿನ ಟೈಮ್ ಕೊಟ್ಟಾರ. ಕರೆಕ್ಟಾಗಿ ನೋಡ್ಕೊಳ್ಳಿ, 6-8-2023 9-8-2023 ದಿನ ಟೈಮ್ ಕೊಟ್ಟಾರ. ಅಂದರೆ 3 ದಿನ ಕರೆಕ್ಟಾಗಿ ಟೈಮ್ ಕೊಡ್ತಾರೆ. ಆ 3 ದಿನದಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಆದರೆ ಭಾಳ ಜನ ಕೇಳ್ತಾ ಇದ್ದೀರಾ, ಆಪ್ಷನ್ ಎಂಟ್ರಿಗೆ ಎಷ್ಟು ದಿನ ಟೈಮ್ ಇರ್ತದೆ, ಎಷ್ಟು ದಿನ ಇರಲ್ಲ ಅಂತ. ಸೊ ಅದಕ್ಕೆ ನೋಡಿ ಕರೆಕ್ಟಾಗಿ ಅದಕ್ಕೆ ವಿಡಿಯೋ ಮಾಡ್ತಿರೋದು. 3 ದಿನ ಟೈಮ್ ಇರ್ತದೆ ಆಪ್ಷನ್ ಎಂಟ್ರಿಗೆ, 3 ದಿನ. ಮತ್ತು ನಿಮಗೆ ಟೈಮಿಂಗ್ ಇರ್ತದೆ 10 ಗಂಟೆ 11 ಗಂಟೆಗೆ ಟೈಮಿಂಗ್ ಇರ್ತದೆ. ಆ ಟೈಮ್ ಕರೆಕ್ಟಾಗಿ ಮುಗಿಸ್ಬೇಕು. ಸೊ ನೆಕ್ಸ್ಟ್ ಏನು ಮಾಡ್ತಾರಪ್ಪ, ಆಪ್ಷನ್ ಎಂಟ್ರಿ ಆದ ನಂತರ 3 ದಿನ ಆದ ನಂತರ ಪಬ್ಲಿಕೇಶನ್ ಆಫ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿಗೆ ಸೀಟು ಹಂಚಿಕೆ ಫಲಿತಾಂಶ. ಸೊ ಮಾರ್ಕ್ ಅಲಾಟ್ಮೆಂಟ್ ಅಂದರೆ ಏನು? ಇದು ಜಸ್ಟ್ ಟ್ರಯಲ್ ಅಂದರೆ ನಿಮ್ಮ ಕಾಲೇಜ್ ಸಿಗುತ್ತೋ ಆರ್ ಇಲ್ಲ, ಅಂದರೆ ಸಿಕ್ಕಿರೋ ಕಾಲೇಜ್ ಅಂದರೆ ಇವಾಗ ನಿಮ್ಮ ಆಲ್ರೆಡಿ ಕಾಲೇಜ್ ಸಿಕ್ಕಿರ್ತದ, ಬಟ್ ಅದೇ ಕಾಲೇಜ್ ಫೈನಲ್ ನೀವು ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡೋದಲ್ಲ. ಅದು ಸುಮ್ಮನೆ ನಿಮಗೆ ಟ್ರಯಲು. ನೀವೇನು ಕ್ರಿಕೆಟ್ದಾಗ ಫಸ್ಟ್ ಟ್ರಯಲ್ ಆಡ್ತಿರಲ್ಲ, ಸುಮ್ಮನೆ ಅದು ಜಸ್ಟ್ ಇದೊಂದು ಟ್ರಯಲು, ಅಂದರೆ ಟ್ರಯಲ್ ರಿಸಲ್ಟು. ಸೊ ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ತಾರಪ್ಪ ಅಂದರೆ ಲಾಸ್ಟ್ ಫೈನಲ್ ರಿಸಲ್ಟು. ಪ್ರೊವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಆ್ಯಡ್ ಅಲ್ಟರ್ ರಿಅರೇಂಜ್ ಡಿಲೇಟ್ ದಿ ಆಪ್ಷನ್ಸ್. ಅದು ಮಾರ್ಕ್ ಅಲಾಟ್ಮೆಂಟ್ ಆದ ನಂತರ, ಅಂದರೆ ಇವಾಗ ನಿಮಗೊಂದು ಕಾಲೇಜ್ ಕೊಟ್ಟಿರ್ತಾರೆ ಅಂದರೆ ಟ್ರಯಲು, ನಿಮಗೆ ಅಂದರೆ ಫೈನಲ್ ರಿಸಲ್ಟಲ್ಲಿ ಅದೇ ಸಿಗುತ್ತಂತ ಗ್ಯಾರಂಟಿ ಇರಲ್ಲ. ಸೊ ಅದನ್ನೇ ನೀವು ರಿಅರೇಂಜ್ ಮಾಡ್ಕೋಬೋದು. ಅಥವಾ ಆಪ್ಷನ್ ಎಂಟ್ರಿ ಅಂದರೆ ನೀವೆಲ್ಲ ಕಾಲೇಜ್ ಡಿಲೇಟ್ ಮಾಡಿ ಮತ್ತೆ ಇನ್ನೊಂದ್ಸಲ ಆ್ಯಡ್ ಮಾಡ್ಬೋದು. ಅದಕ್ಕೂ ಟೈಮ್ ಕೊಡ್ತಾರೆ. ಅದೇ ಎಷ್ಟು ದಿನ ಟೈಮ್ ಕೊಡ್ತಾರೆ ಅಂದರೆ 11/8 14/8. ಅಂದರೆ ನೋಡಿ, ಇದಕ್ಕೂ 3-4 ದಿನ ಟೈಮ್ ಕೊಟ್ಟಾರ. ಸೊ ಇವಾಗ ನೀವು ಮಾರ್ಕ್ ಅಲಾಟ್ಮೆಂಟಲ್ಲಿ ನಿಮಗೇನು ಒಂದು ಕಾಲೇಜ್ ಸಿಕ್ಕಿರ್ತದೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕಾಲೇಜ್ ಸಿಕ್ಕಿರ್ತದ, ಆ ಕಾಲೇಜ್ ಅಂದರೆ ಅದು ಅದೇ ಕಾಲೇಜ್ ಫೈನಲ್ ಇರಲ್ಲ, ಅದನ್ನು ಸಿಗ್ಬೋದು, ಅದೇ ಕಾಲೇಜ್ ಸಿಗಲ್ಲ ಅಂತಲೂ ಹೇಳ್ಬೋದು. ಸಿಕ್ಕರೆ ಕೂಡ ಸೊ ಆ ಸಿಕ್ಕಿರೋ ಕಾಲೇಜ್ ನಿಮಗೆ ಇಷ್ಟ ಇಲ್ಲ, ನಾನು ಮತ್ತೆ ರಿಅರೇಂಜ್ ಮಾಡ್ತೀನಿ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋಕ್ಕೆ ಮತ್ತೆ ಟೈಮ್ ಟೇಬಲ್ ಕೊಡ್ತಾರೆ. 4 ದಿನ ಟೈಮ್ ಕೊಟ್ಟಾರ. ಸೊ ಅದಾದಮೇಲೆ ನೆಕ್ಸ್ಟ್ 4 ದಿನ ಆದಮೇಲೆ ಲಾಸ್ಟ್ ಏನು ಮಾಡ್ತಾರೆ ಅಂದರೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟು, ಅಂದರೆ ಫೈನಲ್ ಸೀಟು, ಅಂದರೆ ಫೈನಲ್ ರಿಸಲ್ಟು, ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ. ಅದು 4 ದಿನ ಆದಮೇಲೆ ನಿಮಗೆ ಲಾಸ್ಟ್ ಅಂದರೆ ಫೈನಲ್ ರಿಸಲ್ಟ್ ಇದು ಅನೌನ್ಸ್ ಮಾಡ್ತಾರೆ. ಸೊ ಇಲ್ಲೇನು ಅನೌನ್ಸ್ ಆಗುತ್ತಲ್ಲ ರಿಸಲ್ಟು, ಅದ್ರ ಬೇಸ್ ಮೇಲೆ ನೀವು ಹೋಗಿ ಅಡ್ಮಿಷನ್ ಆಗಬೇಕು. ಸೊ ಮತ್ತೆ ಇದು ಒಂದು ಟೈಮ್ ಟೇಬಲ್ ಆದ ನಂತರ ನಿಮಗೇನು ಮತ್ತೆ ಇನ್ನೊಂದು ಟೈಮ್ ಟೇಬಲ್ ಬರ್ತಾರೆ. ಇದೆಲ್ಲ ಆದಮೇಲೆ, ಯಾಕಂದರೆ ಇದು ನೀವೇನು ಫೈನಲ್ ರಿಸಲ್ಟ್ ಬರ್ತದೆ ನೋಡು, ಅದು ಬಂದ ಮೇಲೆ ಮತ್ತೆ ಇನ್ನೊಂದು ಅಂದರೆ ನಿಮಗೆ ಅಡ್ಮಿಷನ್ ಪ್ರೊಸೀಜರು, ಚಾಯ್ಸ್ ಎಂಟ್ರಿ ನಾನು ಹೇಳಿದಲ್ಲ ಮನಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅದೆಲ್ಲ ಅದ್ರ ಬಗ್ಗೆ ಒಂದು ಟೈಮ್ ಟೇಬಲ್ ಬಿಡ್ತಾರೆ. ಅದರ ಪ್ರಕಾರ ನೀವು ಅಡ್ಮಿಷನ್ ಹೋಗಬೇಕಾಗುತ್ತೆ. ಸೊ ಮತ್ತೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.